ನಾಗರಾವು ಸಾಯಿಸಿದರೆ ನಾಗದೋಷ ಬರುತ್ತದೆಯಾ? ಕಾರಣ, ಲಕ್ಷಣಗಳು ಮತ್ತು ಪರಿಹಾರಗಳು. ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹಲವರ ಮನಸ್ಸಿನಲ್ಲಿ ಇರುವ ಒಂದು ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ ಬನ್ನಿ. ನಾಗರಾವು ಅಥವಾ ಯಾವುದೇ ಹಾವನ್ನು ಸಾಯಿಸಿದರೆ ನಾಗದೋಷ ಬರುತ್ತದೆಯಾ? ಅದರ ಪರಿಣಾಮಗಳೇನು? ಅದರಿಂದ ಮುಕ್ತಿ ಪಡೆಯುವ ಮಾರ್ಗಗಳು ಯಾವುವು? ಈ ವಿಷಯದ ಬಗ್ಗೆ ಅನೇಕ ಕಥೆಗಳು, ನಂಬಿಕೆಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖಗಳಿವೆ. ಇವೆಲ್ಲವನ್ನು ತಿಳಿದುಕೊಳ್ಳೋಣ. ಆರಂಭದ ಕಥೆ. ಒಂದು ಹಳ್ಳಿಯಲ್ಲಿ ರಮೇಶ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ. ಒಂದು ದಿನ ತನ್ನ ಹೊಲದಲ್ಲಿ ದೊಡ್ಡ ನಾಗರವನ್ನು ಕಂಡನು. ಭಯದಿಂದ ಅದನ್ನು ಹೊಡೆದು ಸಾಯಿಸಿದನು. ಕೆಲ ದಿನಗಳ ನಂತರ ಅವನ ಜೀವನದಲ್ಲಿ ಸಮಸ್ಯೆಗಳು ಆರಂಭವಾದವು. ಬೆಳೆ ಹಾಳಾಯಿತು, ಹಣದ ನಷ್ಟ ಉಂಟಾಯಿತು, ಮನೆಯಲ್ಲಿ ನೆಮ್ಮದಿ ಕಡಿಮೆಯಾಯಿತು. ಆಗ ಗ್ರಾಮದ ಹಿರಿಯರು, ನೀನು ನಾಗರ ಹಾವಿಗೆ ಅಪಕಾರ ಮಾಡಿದ್ದೀಯಾ, ಕ್ಷಮೆ ಕೇಳಿ ಪ್ರಾಯಶ್ಚಿತ್ತ ಮಾಡು ಎಂದು ಹೇಳಿದರು. ಈ ಕಥೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಇಂತಹ ನಂಬಿಕೆಗಳನ್ನು ನಮ್ಮ ಸಮಾಜದಲ್ಲಿ ಬಹಳ ವರ್ಷಗಳಿಂದ ಇವೆ. ನಾಗದೇವರ ಮಹತ್ವ. ಹಿಂದೂ ಧರ್ಮದಲ್ಲಿ ನಾಗರನ್ನು ದೈವಿಕ ಶಕ್ತಿಯ ಪ್ರತೀಕವಾಗಿ ಕಾಣಲಾಗುತ್ತದೆ. ಭಗವಾನ್ ಶಿವನ ಕಂಠದಲ್ಲಿ ನಾಗನಿದ್ದಾನೆ. ಭಗವಾನ್ ವಿಷ್ಣುವು ಆದಿಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಾನೆ. ಆದ್ದರಿಂದ ನಾಗರನ್ನು ಕೇವಲ ಪ್ರಾಣಿಗಳಾಗಿ ಮಾತ್ರವಲ್ಲ, ಪವಿತ್ರ ಸಂಕೇತವಾಗಿಯೂ ನೋಡಲಾಗಿದೆ. ನಾಗದೋಷ ಎಂದರೇನು? ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಗರಿಗೆ ಅಪಕಾರ ಮಾಡಿದಾಗ ಅಥವಾ ನಾಗದೇವರ ಅವಮಾನ ಮಾಡಿದಾಗ ಉಂಟಾಗುವ ಕರ್ಮಫಲವನ್ನು ನಾಗದೋಷ ಎಂದು ಕರೆಯುತ್ತಾರೆ. ಇದು ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳ ಭಾಗವಾಗಿದೆ. ನಾಗದೋಷದ ಲಕ್ಷಣಗಳು. ಮೊದಲನೇದಾಗಿ, ಮದುವೆಯಲ್ಲಿ ವಿಳಂಬವಾಗುತ್ತದೆ. ಬಹಳ ಪ್ರಯತ್ನ ಮಾಡಿದರೂ ಮದುವೆ ನಿಶ್ಚಯವಾಗದಿರುವುದು. ಎರಡನೇದಾಗಿ, ಸಂತಾನ ಸಮಸ್ಯೆಗಳು. ಕೆಲವರು ಇದನ್ನು ನಾಗದೋಷದ ಪರಿಣಾಮ ಎಂದು ನಂಬುತ್ತಾರೆ. ಮೂರನೇದಾಗಿ, ಹಣಕಾಸಿನ ತೊಂದರೆ. ಹಣ ಎಷ್ಟೇ ಬಂದರೂ ಉಳಿಯದಿರುವುದು. ನಾಲ್ಕನೇದಾಗಿ, ಮನೆಯಲ್ಲಿ ಅಶಾಂತಿ. ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಗಳು ಹೆಚ್ಚಾಗುವುದು, ಮನೆಯಲ್ಲಿ ಅಶಾಂತಿ ಉಂಟಾಗುವುದು. ಐದನೇದಾಗಿ, ಕೆಟ್ಟ ಕನಸುಗಳು. ಅವುಗಳನ್ನು ಪದೇ ಪದೇ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ಆರನೇದಾಗಿ, ಕೆಲಸದಲ್ಲಿ ಅಡೆತಡೆ. ಯಶಸ್ಸು ಕೈಗೆ ಬಂದಂತೆ ಕಂಡರೂ ತಪ್ಪಿ ಹೋಗುವುದು. ಏಳನೇದಾಗಿ, ಆರೋಗ್ಯದ ಸಮಸ್ಯೆಗಳು. ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಎದುರಾಗುವುದು. ನಾಗರವನ್ನು ಸಾಯಿಸಿದರೆ ಏನಾಗುತ್ತದೆ? ಶಾಸ್ತ್ರಗಳಲ್ಲಿ ಅಹಿಂಸೆಗೆ ಮಹತ್ವ ನೀಡಲಾಗಿದೆ. ಯಾವುದೇ ಜೀವಿಗೆ ಕಾರಣವಿಲ್ಲದೆ ಹಾನಿ ಮಾಡುವುದು ಪಾಪ ಕರ್ಮ ಎಂದು ಹೇಳಲಾಗಿದೆ. ಆದ್ದರಿಂದ ನಾಗರ ಹಾವನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲುವುದನ್ನು ತಪ್ಪು ಎಂದು ಪರಿಗಣಿಸಲಾಗಿದೆ. ನಾಗರ ಪಂಚಮಿಯ ಮಹತ್ವ. ನಾಗಪಂಚಮಿ ದಿನ ನಾಗದೇವರನ್ನು ಪೂಜಿಸುವ ಸಂಪ್ರದಾಯ ಇದೆ. ಈ ದಿನ ನಾಗದೇವರಿಗೆ ಪ್ರಾರ್ಥನೆ ಮಾಡಿದರೆ ಕುಟುಂಬಕ್ಕೆ ಶುಭವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಗರುಡ ಪುರಾಣದಲ್ಲಿ ಏನು ಹೇಳಲಾಗಿದೆ? ಗರುಡ ಪುರಾಣದಲ್ಲಿ ಜೀವಹಿಂಸೆ ಪಾಪ ಎಂದು ಹೇಳಲಾಗಿದೆ. ಆದರೆ ಯಾವ ಪ್ರಾಣಿಯನ್ನು ಕೊಂದರೆ ಯಾವ ದೋಷ ಬರುತ್ತದೆ ಎಂಬ ವಿವರಗಳು ವಿವಿಧ ಸಂಪ್ರದಾಯಗಳಲ್ಲಿ ಭಿನ್ನವಾಗಿರುತ್ತವೆ. ನಾಗದೋಷದ ಪರಿಹಾರಗಳು. ಮೊದಲನೇದಾಗಿ, ಶಿವನ ಆರಾಧನೆ. ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಜಪವನ್ನು ಜಪಿಸುತ್ತಿದ್ದರೆ ನಾಗದೋಷ ಪರಿಹಾರವಾಗುತ್ತದೆ. ಎರಡನೇದಾಗಿ, ನಾಗದೇವರ ಪ್ರಾರ್ಥನೆ. ನಾಗದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರೆ ಸ್ವಲ್ಪ ನಾಗದೋಷ ಕಡಿಮೆಯಾಗುತ್ತದೆ. ಮೂರನೇದಾಗಿ, ರುದ್ರಾಭಿಷೇಕ.
ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದು ತುಂಬ ಒಳ್ಳೆಯದು. 4ನೇದಾಗಿ ಅನ್ನದಾನ, ಬಡವರಿಗೆ ಅನ್ನದಾನ ಮಾಡುವುದು ಒಳ್ಳೆಯದು. 5ನೇದಾಗಿ ನಾಗಪಂಚಮಿ ಪೂಜೆ, ಭಕ್ತಿಯಿಂದ ನಾಗಪಂಚಮಿ ಪೂಜೆ ಆಚರಿಸುವುದು ತುಂಬ ಒಳ್ಳೆಯದು. 6ನೇದು ತಪ್ಪಿಗೆ ಕ್ಷಮೆ ಕೇಳುವುದು, ಮನಪೂರ್ವಕವಾಗಿ ಕ್ಷಮೆ ಯಾಚಿಸುವುದು. ಒಂದು ಪೌರಾಣಿಕ ಕಥೆ. ಒಮ್ಮೆ ರಾಜನು ತನ್ನ ಅಹಂಕಾರದಿಂದ ನಾಗರನ್ನು ಅವಮಾನಿಸಿದನು. ನಂತರ ಅವನು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ಆರಂಭವಾದವು. ತಪ್ಪಿನ ಅರಿವಾದ ಬಳಿಕ ನಾಗದೇವರ ಬಳಿ ಕ್ಷಮೆ ಕೇಳಿ ಪೂಜೆ ಮಾಡಿದನು. ಅದಾದ ನಂತರ ರಾಜ್ಯದಲ್ಲಿ ಮತ್ತೆ ಸುಖ, ಶಾಂತಿ, ನೆಮ್ಮದಿ ನೆಲೆಸಿತು. ಈ ಕಥೆಯ ಸಂದೇಶ: ಅಹಂಕಾರ ಬೇಡ, ಎಲ್ಲ ಜೀವಿಗಳನ್ನು ಗೌರವಿಸಬೇಕು. ವೈಜ್ಞಾನಿಕ ದೃಷ್ಟಿಕೋನ ನೋಡುವುದಾದರೆ ಹಾವುಗಳು ಪರಿಸರದ ಸಮತೋಲನ ಕಾಪಾಡುತ್ತವೆ. ಅವು ಇಲಿಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ. ಹಾವುಗಳಿಲ್ಲದಿದ್ದರೆ ಕೃಷಿಗೆ ಹಾನಿಯಾಗಬಹುದು. ಆದ್ದರಿಂದ ಹಾವುಗಳನ್ನು ಕೊಲ್ಲುವುದಕ್ಕಿಂತ ರಕ್ಷಿಸುವುದು ಉತ್ತಮ. ನಾವು ಏನು ಮಾಡಬೇಕು? ಹಾವು ಕಂಡಾಗ ಭಯಪಡಬೇಡಿ, ಅದನ್ನು ಕೊಲ್ಲಲು ಪ್ರಯತ್ನಿಸಬೇಡಿ. ಸ್ಥಳೀಯ ಹಾವು ರಕ್ಷಕರು ಅಥವಾ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ. ಸ್ನೇಹಿತರೆ, ನಾಗದೋಷದ ಬಗ್ಗೆ ಹಲವಾರು ಧಾರ್ಮಿಕ ನಂಬಿಕೆಗಳಿವೆ. ಆದರೆ ಒಂದು ವಿಷಯ ಸ್ಪಷ್ಟ: ಯಾವುದೇ ಜೀವಿಗೆ ಅನಗತ್ಯ ಹಾನಿ ಮಾಡಬಾರದು. ದಯೆ, ಕರುಣೆ ಮತ್ತು ಪ್ರಕೃತಿಯ ಮೇಲಿನ ಗೌರವವೇ ನಿಜವಾದ ಧರ್ಮ. ನಾಗದೇವರ ಕೃಪೆ ಎಲ್ಲರ ಮೇಲೆ ಇರಲಿ. ಓಂ ನಮೋ ನಾಗದೇವಾಯ ನಮಃ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಹೃದಯದ ಧನ್ಯವಾದಗಳು.